ಬಹುನಿರೀಕ್ಷಿತ ಟಾಕ್ಸಿಕ್ಗೆ ತಟ್ಟಿದ ಇಸ್ರೇಲ್-ಇರಾನ್ ಯುದ್ಧ ಸಿನಿಮಾ ಮಾರ್ಚ್ 19ರಂದು ವಿಶ್ವದಾದ್ಯಂತ ತೆರೆಕಾಣಬೇಕಿತ್ತು. ಬದಲಾಗಿ ಜೂನ್ 4 ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಬಿಡುಗಡೆ. ಯುದ್ಧದ ಹಿನ್ನೆಲೆ ಚಿತ್ರತಂಡದ ಅನಿವಾರ್ಯ ನಿರ್ಧಾರ. ಡೇಟ್ ಕುರಿತು ಸ್ವತಃ ನಟ ಯಶ್ ಅಧಿಕೃತವಾಗಿ ಪೋಸ್ಟ್. ಕೌಟುಂಬಿಕ ಕಲಹ ಹಾಗೂ ಅತ್ತೆಯ ಕಿರುಕುಳ. ಬೆಂಗಳೂರಲ್ಲಿ ಮಾಜಿ ಐಟಿ ಉದ್ಯೋಗಿ ದುರಂತ ಅಂತ್ಯ. ಸುಷ್ಮಾ ಪ್ರತಿಷ್ಠಿತ ಡೆಲ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. 5 ವರ್ಷಗಳ ಹಿಂದೆ ಪುನೀತ್ ಜೊತೆ ಮದುವೆ. ದಂಪತಿಗೆ 4 ವರ್ಷದ ಗಂಡು ಮಗು. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಆಗಾಗ್ಗೆ ಜಗಳ. ತೀವ್ರವಾಗಿ ಮನನೊಂದು ಸುಷ್ಮಾ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ಪತಿ ಅರೆಸ್ಟ್, ಅತ್ತೆಗಾಗಿ ಹುಡುಕಾಟ. ಅಮೆರಿಕ, ಇಸ್ರೇಲ್ ಸೇನೆಗಳು ಇರಾನ್ ಮೇಲಿನ ದಾಳಿಯನ್ನ ಮುಂದುವರೆಸಿವೆ. ದಾಳಿಯಿಂದ ಇರಾನ್ನಲ್ಲಿ 787 ಮಂದಿ ಸಾವನ್ನಪ್ಪಿದ್ದಾರೆ. ದಿನೇ ದಿನೇ ಇರಾನ್ನಲ್ಲಿ ಸಾವಿನ ಸಂಖ್ಯೆ ಏರಿಕೆಯಾಗ್ತಿದೆ. ಶಾಲೆಯ ಮೇಲಿನ ದಾಳಿಯಲ್ಲಿ ಇರಾನ್ನಲ್ಲಿ 170 ಮಂದಿ ವಿದ್ಯಾರ್ಥಿಗಳು, ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಖಮೇನಿ ಮಗನೇ ಇರಾನ್ ನೂತನ ಸುಪ್ರೀಂ ಲೀಡರ್. 88 ಮಂದಿ ಸದಸ್ಯರನ್ನ ಹೊಂದಿರುವ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ ಮೊಜ್ತಬಾರನ್ನು ನೂತನ ಮುಸ್ಲಿಂ ಲೀಡರ್ ಆಗಿ ಆಯ್ಕೆ. ಆಯತೊಲ್ಲಾ ಅಲಿ ಮೊಜ್ತಬಾ ಖಮೇನಿ ಅವರ 2ನೇ ಮಗ.